ಚುನಾವಣೆಗೆ ಇಂಥವ್ರು ಗಿಮಿಕ್ಗಳು ಹಾಕೋದ ಹೌದಪ್ಪ ಸ್ತ್ರೀ ಪರವಾದಿಗಳು ಅಂಥೇಳಿ ಸ್ತ್ರೀ 50% ಇದ್ದಾರೆ ಈ ದೇಶದಲ್ಲೇ ಅವ್ರ ಮತಗಳನ್ನು ಪಡೆಯುವಂಥ ಒಂದು ಹುನ್ನಾರನ ಅಂತೇಳಿ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇಲ್ಲ ಅನ್ನುವಂಥ ನೆಲೆಗಟ್ಟಿನ ಮಾತಾಡಿದ್ರಿಂದಾಗೆ ಇವತ್ತು ಅದು ಬಿದ್ದು ಹೋಗಿದೆ. ಅದಕ್ಕೆ ನಮ್ಮ ಪುರುಷೋತ್ತಮ ಬೆಳೆಮಲೆ ಅವರು ಅಧ್ಯಕ್ಷ ಕನ್ನಡ ಪುಸ್ತಕ ಪ್ರಾಧಿಕಾರ ಅವರು ತಮ್ಮ ಫೇಸ್ಬುಕ್ದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಎಲ್ಲರನ್ನೂ ಒಳಗೊಂಡು ಗಣತಿಯಿಂದಲೇ ನೀಡಬಹುದಿತ್ತು. ಎಲ್ಲರನ್ನೂ ಒಳಗೊಂಡಂದ್ರೆ SC ST OBC ಅದೇ ಕಾರಣ ಇದು ಅಲ್ಪಸಂಖ್ಯಾತ ಎಲ್ಲರೂ ತಗೊಂಡು ನೀಡಬೇಕಾಗಿದೆ ನೀಡಿದೆ. ಆದರೆ ಸರ್ಕಾರವು ಚುನಾವಣಾ ಸಂದರ್ಭದ ಮತಗಳಿಕೆಗಾಗಿ ಮಹಿಳೆಯರನ್ನು ಒಂದು ಅಸ್ತ್ರವಾಗಿ ಬಳಸಿ ಮಹಿಳೆಯರ ಗೌರವವನ್ನೇ ಹಾಳು ಮಾಡಿತು. ಎಲೆಕ್ಷನ್ದ ಒಂದು ವಸ್ತುವನ್ನಾಗಿ ಮಾಡಿದರು ಮಹಿಳೆಯರನ್ನು, ಅದು ಹಾಳು ಮಾಡಿದೆ ಅಂತೇಳಿ ನಮ್ಮ ಪುರುಷೋತ್ತಮ ಬೆಳೆಮಲೆ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಬೇಕಾಗಿತ್ತ ಮೋದಿಯವರಿಗೆ? ನಿಧಾನಕ್ಕೆ ಮೋದಿಯವರ ಹೆಣತು ಕಡಿಮೆ ಆಗ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇಲ್ಲವ? ವಿಚಾರ ಮಾಡಿ ನೀವು. ಯಾಕಂದ್ರೆ ಇವತ್ತು ಪರಿಹಾರ ಬೇಕಾದ ಜನಕ್ಕೆ ಉದ್ಯೋಗ ಬೇಕಾಗ್ಯದ, ಚನ್ನಪಡಿಸ್ತಾ ಇದ್ದಾರೆ. ಆ ದಿಶೆಯಲ್ಲಿ ಏನಾದರೂ ಉದ್ಯೋಗ ಸೃಷ್ಟಿ ಮಾಡಿ ಮತ ಕೇಳಿದ್ರೆ, ಎಲ್ಲರಿಗೂ ಬದುಕೋದು ವ್ಯವಸ್ಥೆ ಮಾಡಿ ಮತ ಕೇಳಿದ್ರೆ ಮತಕ್ಕೆ ಬೆಲೆ ಬರ್ತದೇನೋ. ಇಲ್ಲಾಂದ್ರೆ ಮೋದಿಯವರ ವ್ಯಕ್ತಿತ್ವ ದಿನದ ದಿನಕ್ಕೆ, ಹೆಸರು ದಿನದ ದಿನಕ್ಕೆ ಇಳಿಮುಖ ಆಗ್ತಾ ಇರೋದು ಮಾತ್ರ ಇತ್ತೀಚಿನ ದಿನದ ಡೆವಲಪ್ಮೆಂಟ್ ನೋಡಿದಾಗ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ಮೋದಿಯವ್ರಿಗೆ ತರೋದು ಸರಿ ಇತ್ತೇನೋ? ಮಹಿಳಾ ಮೀಸಲಾತಿ ಆಲ್ರೆಡಿ ಆಗಿದ್ದು, ಮೀಸಲಾತಿ ಕೊಟ್ಟಿದ್ದು ಮಾತು ಕೊಡೋದ ಇದೆಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ಚಿತ್ರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.